ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ಸ್ವೀಟ್ ರೆಸಿಪಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕರಿಗಡುಬು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಲ್ಲನ್ನು ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಗೆ ಒಂದು ಬೌಲ್ ಮೈದಾ ಹಿಟ್ಟು, ಒಂದು ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪನೇ ನೀರು ಹಾಕ್ಕೊಂತ ಹಿಟ್ಟನ್ನ ಹದವಾಗಿ ಕಲಿಸ್ಕೋಬೇಕು. ಒಟ್ಟಿಗೆ ಜಾಸ್ತಿ ನೀರು ಹಾಕ್ಕೋಬಾರ್ದು. ಹಿಟ್ಟು ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಒಣಗದೇ ಇರೋ ರೀತಿ ಹಿಟ್ಟು ನೆನ್ಕೊಳ್ಳೋಕ್ಕೆ ಮುಚ್ಚಿಡಬೇಕು. ಹಿಟ್ಟು ನೆನೆಯೋದ್ರೊಳಗೆ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. ಹೂರಣ ಮಾಡಲಿಕ್ಕೆ ಒಂದು ಬೌಲ್ ತೊಗರಿಬೇಳೆ, ಒಂದು ಬೌಲ್ ಬೆಲ್ಲ ತಗೋಬೇಕು. ನೀರನ್ನು ಒಲೆ ಮೇಲೆ ಬಿಸಿ ಮಾಡಲಿಕ್ಕಿಟ್ಟು ತೊಗರಿಬೇಳೆನ 2-3 ಸಲ ಚೆನ್ನಾಗಿ ತೊಳೆದು ನೀರು ಬಿಸಿಯಾದ ನಂತರ ಆ ನೀರಿಗೆ ಸೇರಿಸ್ಬೇಕು. ಬೇಳೆ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮೇಲೆ ನೊರೆ ಅಂಥದ್ದು ಬರುತ್ತಲ್ಲ, ಅದನ್ನು ತೆಗಿಬೇಕು. ಅದರಲ್ಲಿ ಸ್ವಲ್ಪ ಬೇಳೆದು ಸಿಪ್ಪೆ ಏನಾದರೂ ಇದ್ದರೆ ಅದರಲ್ಲಿರುತ್ತೆ, ಹಾಗಾಗಿ ತೆಗೆದಾಕಬೇಕು. ಅದನ್ನು ತೆಗೆದಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಳೆನ ಮಧ್ಯೆ ಮಧ್ಯೆ ಕೈ ಆಡಿಸ್ಕೊತ ಇರಬೇಕು. ಬೇಳೆ ಈ ಹದದಲ್ಲಿ ಬೆಂದಿದ್ರೆ ಸಾಕಾಗುತ್ತೆ. ನಂತರ ಬೇಳೆನ ಬಸ್ಕೊಂಬಿಟ್ಟು ಸಪ್ರೇಟ್ ಮಾಡ್ಕೋಬೇಕು. ಅದೇ ಪಾತ್ರೆಗೆ ಬೇಳೆ ಹಾಕ್ಬಿಟ್ಟು ಅದಕ್ಕೆ ಒಂದು ಬೌಲ್ ಬೆಲ್ಲ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ಬೆಲ್ಲ ಮತ್ತು ಬೇಳೆ ಎರಡೂ ಮಿಕ್ಸ್ ಆಗಿ ಕರಗಿದ ನಂತರ ಆ ಬೆಲ್ಲದ ಪಾಕದಲ್ಲೇ ಬೇಳೆ ಚೆನ್ನಾಗಿ ಬೇಯಬೇಕು. ಇಷ್ಟು ಬೆಂದರೆ ಸಾಕಾಗುತ್ತೆ ಬೇಳೆ. ನಂತರ ಅದನ್ನು ತಣ್ಣಗೆ ಹಾಕಿಬಿಟ್ಬಿಟ್ಟು ಮಿಕ್ಸಿಯಲ್ಲಿ ಅದನ್ನು ರುಬ್ಕೋಬೇಕು. ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಅಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ಅದನ್ನು ಇನ್ನೊಮ್ಮೆ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿನಲ್ಲಿ ಉತ್ಕೊಳ್ಳೋಣ. ತೀರಾ ತೆಳ್ಳಗೂ ಉತ್ಕೋಬಾರ್ದು, ಅತಿ ದಪ್ಪನೂ ಉತ್ಕೋಬಾರ್ದು. ಈ ರೀತಿ ಎಲ್ಲವನ್ನು ಉತ್ಕೊಂಡಾದ್ಮೇಲೆ ಒಂದು ಮಣೆ ಮೇಲೆ ಎಲ್ಲವನ್ನು ಹಾಕ್ಕೊಂಡು ಹೂರಣನ ಈ ಥರ ಮಿದ್ಬಿಟ್ಟು ಇಟ್ಕೋಬೇಕು. ಸುತ್ತಲೂ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಮಡ್ಚ್ಕೊಳ್ಳಿ. ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ 2 ಸಲ ಪ್ರೆಸ್ ಮಾಡಿಕೊಂಡು ಎಲ್ಲದನ್ನು ಈ ಥರ ರೆಡಿ ಮಾಡ್ಕೊಳ್ಳಿ. ನೀವು ಸುತ್ತಲೂ ನೀರು ಹಚ್ಚೋದಕ್ಕೆ ಬಟ್ ಸಹ ಯೂಸ್ ಮಾಡ್ಬೋದು. ನನಗೆ ಕೈಯಲ್ಲೇ ಕಂಫರ್ಟಬಲ್ ಇರೋದ್ರಿಂದ ನಾನು ಕೈಯಲ್ಲೇ ಮಾಡ್ಕೊತಿದ್ದೀನಿ. ಎಲ್ಲವನ್ನು ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ಬಾಣಲೆಯನ್ನು ಬಿಸಿಗಿಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆಯೋ ಅಂತ ತಿಳ್ಕೊಳ್ಲಿಕ್ಕೆ ಈ ಥರ ಒಂದು ಪೀಸ್ ಹಿಟ್ಟನ್ನ ಎಣ್ಣೆಯಲ್ಲಿ ಹಾಕಿ ಚೆಕ್ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ಥರ ರೆಡಿ ಮಾಡ್ಕೊಂಡಿರೋದೆಲ್ಲದನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು 2 ಸೈಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕಾಗುತ್ತೆ. ತಗೊಂಬಿಡೋಣ. ಎಲ್ಲನೂ ಇದೇ ಥರ ಕರೆದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಲ್ಲಿ ಮಾಡ್ಕೊಳ್ಳೋಣ. ಕಾಯಲ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲು ಹಸಿ ಕೊಬ್ಬರಿ, ಒಂದು ಏಲಕ್ಕಿ, ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬರೋಣ. ಇವಾಗ ಇಷ್ಟು ಪುಡಿ ಆದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸಿ ಮಾಡ್ಕೊಂಬರೋಣ. ಈ ಥರ ನುಣ್ಣಗೆ ರುಬ್ಬಿದ ನಂತರ ಅದನ್ನು ಒಂದು ಬೌಲ್ಗೆ ತಕ್ಕೊಂಬಿಟ್ಟು ಅದಕ್ಕೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಾಯಲ್ಲಿ ರೆಡಿ ಆಯಿತು. ರುಚಿ ರುಚಿಯಾದ ಕರಿಗಡುಬು ಜೊತೆಗೆ ಕಾಂಬಿನೇಷನ್ ಆಗಿ ಕಾಯಿ ಹಾಲು
ರೆಡಿಯಾಗಿದೆ. ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ.